26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ದೇವರನಾಡು ಕೇರಳದ ವೈನಾಡ್ನ ಕಲ್ಲಾಡಿಯಲ್ಲಿ ಏನು ದುರಂತ ಸಂಭವಿಸಿತ್ತು, ಇದೀಗ ಕಾರ್ಯಾಚರಣೆ ಆರಂಭವಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ದುರಂತ ಆಗಿತ್ತು. ಇದರಲ್ಲಿ 5 ಜನ ಈಗ ನಾಪತ್ತೆ ಆಗಿರುವಂಥದ್ದು. 5 ಜನರನ್ನು ಹುಡುಕುವಂತಹ ಕಾರ್ಯಾಚರಣೆ ಈಗ ಆರಂಭವಾಗಿದೆ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಆ ಸೇತುವೆ ಮೇಲಿಂದ ಆ ರಸ್ತೆ ಏನಿತ್ತು, ರಸ್ತೆಯ ಸಂಪೂರ್ಣವಾಗಿ ಮಣ್ಣು ಆವೃತವಾಗಿತ್ತು. ಕೆಸರು ಮಿಶ್ರಿತ ಮಣ್ಣು ಇರೋದ್ರಿಂದಾಗಿ ಯಾರು ಓಡಾಡೋದಕ್ಕೂ ಸಹ ಸಾಧ್ಯವಾಗಿರಲಿಲ್ಲ. ಮತ್ತು ನಿರಂತರವಾಗಿ ಧಾರಾಕಾರವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗಿತ್ತು. ಯಾಕಂದರೆ ಈ ಘಟನೆ ನಡೆದು ಈಗಾಗಲೇ ಸಾಕಷ್ಟು ಸಮಯ ಕಳೆದು ಹೋಗಿರೋದ್ರಿಂದಾಗಿ ಈಗಾಗಲೇ 3 ಮೃತದೇಹವನ್ನು ಆ ಒಂದು ಸ್ಥಳದಿಂದ ಹೊರತೆಗೆಯಲಾಗಿದೆ. 5 ಜನ ಏನು ನಾಪತ್ತೆ ಆಗಿದ್ದಾರೆ, ಅವರು ಬದುಕಿರುವಂತಹ ಯಾವುದೇ ಆಶಾಭಾವನೆ ಇಲ್ಲವಾದರೂ ಸಹ ಕಾರ್ಯಾಚರಣೆಯನ್ನು ಈಗಾಗಲೇ NDRFನವರು ಮುಂದುವರಿಸಿರುವಂಥದ್ದು. ರಾತ್ರಿ ಪ್ರಮುಖವಾಗಿ ಆ ಒಂದು ಸಾಗುವ ರಸ್ತೆಯಲ್ಲಿದ್ದಂತಹ ಮಣ್ಣನ್ನು ತೆರವುಗೊಳಿಸುವಂಥದ್ದು ಅವರ ಆದ್ಯತೆಯಾಗಿತ್ತು. ಹೀಗಾಗಿ ಅಹೋರಾತ್ರಿ ಕೆಲಸವನ್ನು ಮಾಡಿ ಆ ಸೇತುವೆಯಿಂದ ಆ ಸುರಂಗದ ಏನು ಕಾಮಗಾರಿ ಆಗ್ತಾಯಿತ್ತು ಅಲ್ಲಿಯವರೆಗಿನ ರಸ್ತೆಯನ್ನು ತೆರವುಗೊಳಿಸುವಲ್ಲಿ NDRF ಮತ್ತು ಸ್ಥಳೀಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದರು. ತಾವು ನೋಡ್ತಾ ಇರ್ಬೋದು ಈಗ ದೃಶ್ಯಗಳಲ್ಲಿ ಆ ರಸ್ತೆಯಲ್ಲಿ ಏನು ವಾಹನಗಳ ಓಡಾಟ ಇದೆ, ಮತ್ತು ಆ ತೆರವು ಕಾರ್ಯಾಚರಣೆ ವಾಹನ ಇದೆ, ಮತ್ತು NDRF ತಂಡದ ಎಲ್ಲ ಸಿಬ್ಬಂದಿ ಸಹ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಸಹಾಯವಾಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಘಟನೆಯನ್ನು ವಿವರಿಸೋದಾದರೆ ನೀವು ನೋಡ್ತಾ ಇರ್ಬೋದು, ಸುರಂಗದ ಕಾಮಗಾರಿ ಏನು ಕೆಲಸ ಆಗ್ತಾಯಿತ್ತು ಅದರ ಹಿಂಭಾಗದಲ್ಲೇ ಇರುವಂತಹ ಒಂದು ಬೆಟ್ಟ, ಮತ್ತು ಆ ಬೆಟ್ಟದಿಂದ ಆರಂಭದಲ್ಲಿ ಏನು ಅಲ್ಲಿ ಸಂಪೂರ್ಣವಾಗಿ ಹಸಿರುಮಯವಾಗಿತ್ತು, ಆ ಸ್ಥಳದಲ್ಲಿರುವಂಥದ್ದು ಅಂದರೆ ಬೆಟ್ಟದ ಕುಸಿತ ಆರಂಭವಾದಂತಹ ಸ್ಥಳವನ್ನು ನೋಡ್ಬೋದು. ಕಲ್ಲು ಬಂಡೆಗಳಿಂದ ಆವೃತವಾದಂತಹ ಮಣ್ಣಿನ ಆ ಒಂದು ಭಾಗ ಏನಿದೆ ಸಂಪೂರ್ಣವಾಗಿ ಅಲ್ಲಿಂದ ಜಾರಿ ಕೆಳಗೆ ಬರುವಂಥದ್ದು. TV9ಗೆ ಅದರ ದೃಶ್ಯ ಸಹ ಲಭ್ಯವಾಗಿದೆ. ಆ ಸ್ಥಳದಿಂದ ಏನು ಮಣ್ಣು ಕೆಳಗೆ ಬರ್ತದೆ, ಕೇವಲ ಬೆಟ್ಟದ ಮಣ್ಣೇನಾದರೂ ಬಂದಿದೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಇಷ್ಟೊಂದು ಅವಘಡಗಳು ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಕಾಮಗಾರಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಂದ ತೆಗೆದಂತಹ ಮಣ್ಣು ಅದೇನನ್ನ ಸಂಪೂರ್ಣವಾಗಿ ಆ ಬೆಟ್ಟದ ಮುಂಭಾಗದಲ್ಲೇ ಶೇಖರಣೆ ಮಾಡಿ ಇಡಲಾಗಿತ್ತು. ಅದಕ್ಕೆ ಪೂರಕ ಎಂಬಂತೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಾರ್ಪಲ್ನಲ್ಲಿ ಮುಚ್ಚಿರುವಂತಹ ಮಣ್ಣನ್ನು, ಅಂದರೆ ಕಾಮಗಾರಿಯಿಂದ ತೆಗೆದಂತಹ ಮಣ್ಣನ್ನು ಆ ರೀತಿಯಾಗಿ ಅಲ್ಲಿ ರಾಶಿ ಇಟ್ಟು ಅದರ ಮೇಲೆ ಟಾರ್ಪಲ್ ಮುಚ್ಚುವಂಥದ್ದು. ಯಾಕಂದರೆ ಕೇರಳದ ವೈನಾಡು ಭಾಗದ ಬಹುತೇಕ ಭೂಪ್ರದೇಶ ಸಾಕಷ್ಟು ಸಡಿಲವಾಗಿರುತ್ತದೆ. ಮಳೆಯ ಅಬ್ಬರ ಜೋರಾದಂಥ ಸಂದರ್ಭದಲ್ಲಿ ಮಳೆಯ ನೀರಿನ ಜೊತೆಗೆ ಆ ಒಂದು ಬೆಟ್ಟ ಕುಸಿತ, ಗುಡ್ಡ ಕುಸಿತ ಮತ್ತು ಈ ರೀತಿಯಾದಂತಹ ಮಣ್ಣು ನೀರಿನ ಜೊತೆ ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ರಾಶಿ ಮಣ್ಣನ್ನು ಈ ಸ್ಥಳದಲ್ಲಿ ಇಡುವಂಥದ್ದು ಅಪಾಯಕಾರಿ. ಈ ಬಗ್ಗೆ ಸಾಕಷ್ಟು ಸೂಚನೆಗಳನ್ನು, ಸಲಹೆಗಳನ್ನು ನೀಡಲಾಗಿತ್ತು. ಯಾಕಂದರೆ ಹವಾಮಾನ ವೈಪರೀತ್ಯ ಆಗುತ್ತೆ, ನಿರಂತರವಾಗಿ ಮಳೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಸುರಂಗದ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಯಾಕಂದರೆ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದರೆ ಸಾಕಷ್ಟು ಪ್ರಾಣ ಹಾನಿ ಆಗ್ತದೆ ಅನ್ನೋ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದರೂ ಸಹ ಏನು ಕಾರ್ಮಿಕರಿದ್ದಾರೆ, ಬಹುತೇಕ ಎಲ್ಲರೂ ಉತ್ತರ ಭಾರತದಿಂದ ಇಲ್ಲಿ ಕೆಲಸಕ್ಕಾಗಿ ಬಂದಂಥವರು, ಅವರಿಗಾಗಿ ತಾತ್ಕಾಲಿಕವಾದಂತಹ ಮನೆಯನ್ನು ನಿರ್ಮಾಣ ಮಾಡಿಕೊಡಲಾಗಿತ್ತು. ಸುರಂಗದ ಕಾಮಗಾರಿ ಏನು ನಡೀತಾ ಇದೆ ಅದರ ಪಕ್ಕದಲ್ಲೇ ಆ ರೀತಿಯಾದ ನೀವೇನು ಶೆಡ್ಗಳನ್ನು ನೋಡ್ತಾ ಇದ್ದೀರಾ, ಆ ರೀತಿ ತಾತ್ಕಾಲಿಕವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗಿತ್ತು. ಸೊ ಕಾಮಗಾರಿ ಸ್ಥಗಿತವಾಗಿದ್ದರು, ಬಹುತೇಕರು ಅಲ್ಲೇ ವಾಸವಾಗಿದ್ದರು. ಅಲ್ಲಿ ವಾಸವಾಗಿದ್ದಂಥವರೇ ಈಗ ದುರಂತದಲ್ಲಿ ಸಾವನ್ನಪ್ಪಿದ್ದಂಥವರು 3 ಈಗ ಸಾವನ್ನಪ್ಪಿರುವಂಥದ್ದು ದೃಢವಾಗಿದೆ. ಯಾಕಂದರೆ ಅವರ ಮೃತದೇಹಗಳು ಸಹ ಪತ್ತೆಯಾಗಿದೆ. 5 ಈಗ ನಾಪತ್ತೆ ಆಗಿದ್ದಾರೆ. ಅವರ ಒಂದು ರಕ್ಷಣಾ ಕಾರ್ಯ, ಶೋಧ ಕಾರ್ಯ ಈಗಾಗಲೇ ಇವತ್ತು ಆರಂಭವಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಮಳೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. JCBಗಳನ್ನು ಬಳಸಿಕೊಂಡು ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. 5 ಆ ಮಣ್ಣಿನ ಕೆಳಗಡೆ ಹುದುಗಿ ಹೋಗಿರ್ಬೋದು, ಅಥವಾ ಅವರು ಬದುಕಿದ್ದಾರಾ ಅಥವಾ ರಕ್ಷಣೆಗಾಗಿ ಕಾಯ್ತಾ ಇದ್ದಾರಾ, ಯಾವುದೂ ಸಹ ಗೊತ್ತಿಲ್ಲ. ಆದರೂ ಸಹ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಇದರ ಜೊತೆಗೆ ಪ್ರಮುಖವಾಗಿ ಇರುವಂಥದ್ದು ಅಂದರೆ ಈ ಒಂದು ಗುಡ್ಡ ಕುಸಿತದ ಪ್ರಮುಖವಾಗಿ 2 ದೃಶ್ಯಗಳು TV9ಗೆ ಏನು ಲಭ್ಯವಾಗಿತ್ತು. ಅದರಲ್ಲಿ ಒಂದು ಬಸ್ಸು, ಅಂದರೆ ಆ ಬಸ್ಸಲ್ಲಿ ನೇರವಾಗಿ ಅದು ಅಲ್ಲಿದ್ದಂತಹ ಮೀನಾಕ್ಷಿ ನದಿಗೆ ಹೋಗಿ ಬೀಳುವಂಥದ್ದು. ಸೊ ಅಲ್ಲಿ ಬಹುತೇಕ ರಭಸವಾಗಿ ಹರಿತಾ ಇತ್ತು ನೀರು. ಆದರೆ ಅದೃಷ್ಟವಶಾತ್ ಆ ಬಸ್ಸು ಕಾರ್ಮಿಕರನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಿಕ್ಕೆ ಮತ್ತು ಆ ಒಂದು ಕೆಲಸ ನಡೀತಾ ಇದ್ದಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇದ್ದಂಥ ಬಸ್ ಆಗಿದ್ದರಿಂದಾಗಿ ಆ ಘಟನೆ ನಡೆದ ಸಂದರ್ಭದಲ್ಲಿ ಅದು ಪಾರ್ಕಿಂಗ್ನಲ್ಲಿ ಇತ್ತು. ಹೀಗಾಗಿ ಯಾವುದೇ ಪ್ರಯಾಣಿಕರು ಅದರ ಒಳಭಾಗದಲ್ಲಿ ಇರಲಿಲ್ಲ. ಹೀಗಾಗಿ ಯಾವುದೇ ರೀತಿಯಂಥ ಪ್ರಾಣ ಹಾನಿಯಲ್ಲಿ ಸಂಭವಿಸಿಲ್ಲ. ಮತ್ತೊಂದು ದೃಶ್ಯ ಲಭ್ಯವಾಗಿದ್ದಂಥದ್ದು ಆ ಸೇತುವೆ ಈ ಭಾಗದಲ್ಲಿ ಇದ್ದಂತಹ ಒಂದು ಹೋಟೆಲ್ನಲ್ಲಿ, ಆ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಏನು ಕುಸಿತ ಆಗ್ತಾಯಿತ್ತು, ಭೂ ಕುಸಿತ ಆಗ್ತಾಯಿತ್ತು, ನೀರಿನ ಒಂದು ರಭಸ ಜೋರಾಗಿತ್ತು. ಸಾಮಾನ್ಯವಾಗಿ ಈ ರೀತಿಯಾದಂತಹ ಘಟನೆಗಳು ಕೇರಳದಲ್ಲಿ ಆಗ್ತಾ ಇರ್ತದೆ. ಜನ ಕುತೂಹಲದಿಂದ ವೀಕ್ಷಣೆ ಮಾಡ್ತಾಯಿದ್ರು. ಯಾವಾಗ ತಮ್ಮ ಕಡೆಗೆ ಅದು ಬರ್ತಾ ಇದೆ ಅಂತ ತಿಳಿದಾಗ ಅಲ್ಲಿಂದ ಓಡಿ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಮುಂದಾದರು. ಆ ಎಲ್ಲ ದೃಶ್ಯಗಳು ಸಹ ಲಭ್ಯವಾಗಿತ್ತು. ಎಂಥವರ ಎದೆಯನ್ನು ನಡುಗಿಸುವಂತಹ ದೃಶ್ಯಗಳು.
ಸ್ವಲ್ಪ ಏನಾದರೂ ಆಗಿದ್ರು ಸಹ ಸಾಕಷ್ಟು ರಭಸದಿಂದ ಬಂದಂಥ ನೀರು ಅಲ್ಲಿಂದ ಟ್ಯಾಂಕರ್ನ ತಳ್ಕೊಂಡು ಆ ಟ್ಯಾಂಕರ್ನ ಚಾಲಕ ಅಲ್ಲಿ ಇದ್ದರೂ ಸಹ ಅದನ್ನು ತಳ್ಳಿಕೊಂಡು ಬಂದು ಆ ಹೋಟೆಲ್ನ ಬಳಿ ನಿಂತ್ಕೊಳ್ತದೆ. ಒಂದೇ ಒಂದು ಮುಂಚೆ ಇನ್ನು ಸ್ವಲ್ಪ ಅದರ ಫೋರ್ಸ್ ಇದ್ದಿದ್ರು ಸಹ ಅಲ್ಲಿದ್ದಂತಹ ಏನು 4-5 ಜನರಿದ್ದರು ಅವರು ಸಾವನ್ನಪ್ಪಿರುವಂಥ ಸಾಧ್ಯತೆ ಇರ್ತಾಯಿತ್ತು. ಆದರೆ ಅವರೆಲ್ಲರೂ ಸಹ ಅದೃಷ್ಟವಶಾತ್ ಬಚಾವಾಗ್ತಾರೆ. ಸೊ ಹೀಗಾಗಿ ಆ ಘಟನೆ ಯಾವ ರೀತಿ ಎಷ್ಟು ಭೀಕರವಾಗಿತ್ತು, ಎಷ್ಟು ಭಯಾನಕವಾಗಿತ್ತು ಅನ್ನೋದಕ್ಕೆ ಆ ವಿಡಿಯೋಗಳು ಸಾಕ್ಷಿಯಾಗಿದ್ವು. ಇದೀಗ ಏನು ರಕ್ಷಣಾ ಕಾರ್ಯಾಚರಣೆ ಸಹ ಆರಂಭವಾಗಿದ್ದು ಏನು 5 ನಾಪತ್ತೆಯಾಗಿದ್ದಾರೆ ಅವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ 2024 ಜುಲೈಯಲ್ಲಿ ಏನಾಗಿತ್ತು, ಸೊ ಸಾಕಷ್ಟು ದೇಶವೇ ಕಂಡರಿಯದಂತಹ ದುರಂತ ಸಂಭವಿಸಿತು. ಅದಕ್ಕೂ ಇದಕ್ಕೂ ಒಂದು ತದ್ವಿರುದ್ಧವಾದಂಥದ್ದು. ಅಂದರೆ ಸಾಮಾನ್ಯವಾಗಿ ಕೇರಳದಲ್ಲಿ ಈ ರೀತಿಯಾದಂಥ ಬೆಟ್ಟ ಗುಡ್ಡಗಳು ಕುಸಿತ ಆಗ್ತದೆ. ಆದರೆ ಕೇವಲ ಬೆಟ್ಟ ಗುಡ್ಡ ಕುಸಿತ ಆಗಿದ್ರೆ ಇಷ್ಟೊಂದು ಪರಿಣಾಮ ಆಗ್ತಾ ಇರಲ್ಲ. ಕಾಮಗಾರಿಯ ಮಣ್ಣನ್ನು ಆ ಬೆಟ್ಟ ಗುಡ್ಡದ ಮುಂದೆ ಇಟ್ಟಂಥದ್ದು, ಅದನ್ನು ತೆರವುಗೊಳಿಸದೆ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡಿದ್ದೇ ಈ ಒಂದು ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ. ತನಿಖೆಯ ನಂತರ ಇದರ ಸಂಪೂರ್ಣ ಮಾಹಿತಿ ಸಿಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಕೇರಳ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.